ಹಾಯ್, ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ದೀಪದ ರಂಗೋಲಿ ಡಿಸೈನ್ ಬಂದು ಹೀಗಿರುತ್ತೆ. ಹಂಗೇನೆ ಇವತ್ತು ಲಂಚ್ ಬಾಕ್ಸ್ಗೆ ಮತ್ತು ಟಿಫನ್ಗೆ ಅಂದ್ಬಿಟ್ಟು ರಾತ್ರಿನೇ 2 ಲೋಟ ಹೆಸರು ಕಾಳಿಗೆ 1 ಲೋಟ ಅಕ್ಕಿ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಬೆಳಗ್ಗೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಮಕ್ಳಿಗೆ ಬೇಕು ಅಂತ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ದೋಸೆಗೆ ಬ್ಯಾಟರ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೋ ಅಷ್ಟು ಕನ್ಸಿಸ್ಟೆನ್ಸಿಗೆ ರುಬ್ಕೋಬೇಕು. ನಾನು ಜೀರಿಗೆ ಮರೆತುಬಿಟ್ಟೆ. ನಾನು ಗ್ರೈಂಡ್ ಆದಮೇಲೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಬ್ಯಾಟರ್ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೂ ನೀವು ಅದನ್ನು ಎಳ್ಕೊಬೋದು, ಕ್ಲೀನಾಗಿ ಬರುತ್ತೆ. ನಾನು ನೆಂಚ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬೇರೆ ಏನೂ ಮಾಡಿರಲಿಲ್ಲ, ತುಪ್ಪದಲ್ಲೇ ತಿಂತಾರೆ ಅಂದ್ಬಿಟ್ಟು ಬರೀ ದೋಸೆ ಮಾಡಿದ್ದೆ ಅಷ್ಟೇ. ಮತ್ತು ನನ್ನ ಕಸಿನ್ ಬೇರೆ ಊರಿಂದ ಬಂದಿರೋ ಫ್ರೆಂಡ್ ಜೊತೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ. ನನ್ನ ಮಗಳು ಲಂಚ್ ಬಾಕ್ಸ್ಗೆ ಬಾಳೆಹಣ್ಣು, ಸ್ವಲ್ಪ ದ್ರಾಕ್ಷಿ ಮತ್ತು ದೋಸೆ ಮಾಡಿಟ್ಟಿನಲ್ಲ, ಒಂದು ಅರ್ಧ ದೋಸೆ ಹಾಕಿದೆ. ಅವಳು ಬೆಳಗ್ಗೆನೂ ಸ್ವಲ್ಪ ತಿಂದಿರ್ತಾಳೆ ಮತ್ತು ಇನ್ನು ಮಧ್ಯಾಹ್ನ ಒಂದು 10:30, 11ಗೆಲ್ಲ ಬಿಡ್ತಾರೆ, ಸ್ವಲ್ಪ ತಿಂತಾಳೆ ಅಂದ್ಬಿಟ್ಟು ಅರ್ಧ ಹಾಕಿದೆ ಅಷ್ಟೇ. ಅವಲಕ್ಕಿ ಮಾಡಬೇಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ. ಆಮೇಲೆ ಕಡಲೆ ಬೀಜ ಎಲ್ಲ ಹಾಕಿದ್ಮೇಲೆ ಗೊತ್ತಾಯಿತು ಇಷ್ಟೊಂದು ಎಣ್ಣೆ ಇದೆ ಅಂತ. ಮತ್ತೆ ಬಿಸಿ ಎಣ್ಣೆನೇ ಸ್ವಲ್ಪ ಲೋಟಕ್ಕೆ ಎತ್ತಿಟ್ಕೊಂಡೆ. ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.